ನಾನು ಪಲಾವ್ ಮಾಡಿದೆ ಅಂತೇಳಿ ಬಂದು ಇಂಟ್ರಪ್ಟ್ ಮಾಡಿ ಗೋಡಂಬಿ ಹಾಕಿದೆ. ಗೋಡಂಬಿ ಹಿಂಗಾಗ್ಬಿಡ ನೋಡು. ಊರಿಗೆ ಹೋಗಿನ ಮುಂಚೆ ಇಲ್ಲಿ ಸ್ಪೆಷಲ್ ಫ್ಲವರ್ಸ್ ಸಿಗುತ್ತೆ, ಸೊ ತಗೋಣ ಅಂತ ಇಲ್ಲಿ ಬಂದಿವಿ. ಶ್ವೇತಾ ತೋರ್ಸೋದು. ಫೌಂಡರ್ ಡೈರೆಕ್ಟರ್ ಆಫ್ ಇಲಾಚಿ ಮೀಡಿಯಾ. ಸ್ವರ್ಗಿ ಅಂದ್ರೆ ಲಕ್ಷಣಗಳವಲ್ಲಿ. ಫೋಟೋಶೂಟ್ ಮುಗಿಸ್ಕೊಂಡು ನೋಡ್ರಿ ಇಲ್ಲಿ ಸಭೆ ನಡ್ಸಕತ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ವಜ್ರಸೆಕ್ ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ಪ್ರೋಮೋ ನೋಡಿರೋ ಹಂಗೆ ನಾವು ಇವತ್ತು ಗಣೇಶ ಹಬ್ಬದ ಪ್ರಯುಕ್ತ ಹೊಸಪೇಟೆಗೆ ಹೋಗ್ತಿದ್ದೀವಿ. ಸೊ ಈ ಮನೆಗೆ ಪ್ಯಾಕಿಂಗ್ ನಡೀತಾ ಇದೆ. ಪ್ಯಾಕಿಂಗ್ ಮುಗಿಸ್ಕೊಂಡು ಊಟ ಮಾಡಿ ನಾಳೆ ಬೆಳಗ್ಗೆ ಅಯ್ಯೋ ದೊಡ್ಡದೈತಾರೆ ವಿಡಿಯೋ. ಅಮ್ಮ ಈಗ ಅದೇ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಯಾವ್ದು ತಗೋದು ಯಾವ್ದು ಇಲ್ಲ ಅಂತ. ಸೊ ಈ ವೈಟ್ ಜಾಕೆಟ್ ಒಂದು ತಗ ಅಂತ ಹೇಳಕತ್ತ ಶ್ವೇತಾ. ಹೊಸಪೇಟೆಗೆ ಏನಾದರೂ ಬೈ ಚಾನ್ಸ್ ಫೋಟೋಶೂಟ್ ಮಾಡಿದ್ರೆ ಅಥವಾ ಯಾವುದಾದ್ರೂ ವಿಡಿಯೋ ಮಾಡಿದ್ರೆ ಇರಲಿ ಅಂತ ಈ ಒಂದು ವೈಟ್ ಜಾಕೆಟ್. ನಾನು ಭಾಳ ಹೊರಗಡೆ ಎಲ್ಲೂ ಹಾಕಿಲ್ಲಿದ್ದು ನಾನು. ಹಾಕೋಣ ಮತ್ತೆಂತ ಆಗ್ಬೇಕು? ಪ್ಯಾಂಟ್ಸ್ ತಗೊಂಡ? ಹಾಂ ತಾನೇ ಕೆಳಗದ ಆಲ್ರೆಡಿ. ಒಳ ಉಡುಪುಗಳು ಒಳ್ಳೆ ಉಡುಪುಗಳು ಒಳಗಡೆ ಇದ್ದಾವೆ. ಇದು ಬೇಕಾ ಶೂಟಿಂಗ್ ಹೋದಾಗ? ಆದಾಗ ಸುಮ್ಮನೆ ತಗೊಂಡೋಗ್ತೀರಿ ಯಾಕೆ ಇಲ್ಲಿದ್ನ. ಹೊಸ ಇದೊಂದು ಪ್ಯಾಂಟ್ ಇದು ಹಾಕೊಂಡೇ ಇಲ್ಲ ನಾನು. ಗಣೇಶ ಹಬ್ಬಕ್ಕೆ ಹಾಕಣಿ ಅಂತ ಹೇಳಿ ಹಾಕೊಂಡೇ ಇಲ್ಲ ಪ್ಯಾಂಟ್. ಅಂದ್ರೆ ಗಣೇಶ ಹಬ್ಬಕ್ಕೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಜೋಕುಮಾರ ಇಲ್ಲ ಕೆಳಗೆ ಒಂದು ಶೂ ಹಾಕೊಂಡು ಮೇಲೆ ಇದು ನೀನು ಗ್ರೇ ತಗೊಂಡು ಲೆಜೆಂಡ್ ಅದು ಹಾಕೊಂಡ್ಬಿಟ್ರೆ ಮುಗಿದೋತ್ಲೆ. ಸೂಪರ್, ಇದಿರಲಿ ಗಣಪತಿ ಹಬ್ಬಕ್ಕಿದೆ. ಭಾಳ ಚೆನ್ನಾಗಿದೆ, ನಾನು ಹಾಕೊಂಡೇ ಇಲ್ಲ. ಇದು ಜೀನ್ಸ್ ಪ್ಯಾಂಟಿಗಿಂತ ಹೆವಿ ಬ್ಯಾಗಿ ಪ್ಯಾಂಟ್ ಐತೆ ಬ್ಲೂ ಕಲರ್ಗಿಂತ. ಸೊ ಫಸ್ಟ್ ಜೀನ್ಸ್ ಪ್ಯಾಂಟ್ ಅನ್ನು ಇಡಬೇಕು ನಾವು. ಓಕೆ, ಒಳ ಹುಡ್ಕೊಂಡು ಕಾಣದಿರಾಗೆ ನೋಡ್ಬೇಕು. ಪ್ಯಾಕಿಂಗ್ ಎಕ್ಸ್ಪರ್ಟ್ ಸಂತೋಷ್ ಆಶ್ರಯಿಂದ ಇವತ್ತು ಪ್ಯಾಕಿಂಗ್ ನಡೀತಾ ಇದೆ. ಫಸ್ಟ್ ಎಷ್ಟು ಜನ ಬಟ್ಟೆ ಇರಲಿ ಪ್ಯಾಕ್ ಮಾಡ್ತಾರೆ. ಎಸ್, ಟಾಸ್ಕ್ ನಮ್ಮದೇ. ತುಂಬತಲ್ಲ ಹಿಂಗೆ ಇನ್ನು ಇಷ್ಟು ಬಟ್ಟೆ ಇಡಬೇಕು. ಇಲ್ಲ ಇಡಿಸ್ತದೆ. ನೆಕ್ಸ್ಟ್ ಬಂದರೆ ಟಿ ಶರ್ಟ್ ಬರುತ್ತೆ. ಇಷ್ಟು ಟಿ ಶರ್ಟ್ ಮಾಡಿಸೋದು ಇಷ್ಟು. ಟಿ ಶರ್ಟ್ಗಳನ್ನ ನಾವು ಈ ಥರ ರೋಲ್ ಮಾಡಿ ಸೈಡ್ ಇಡ್ಬೋದು, ಆಪ್ಷನ್ ಇದೆ. ಓಕೆನಾ? ಆಗಲ್ವಾ? ದೊಡ್ಡದೇ ತಗೋಬೇಕಾ? 100% ಎಲ್ಲ ಇಡಿಸ್ಬೇಕಂದ್ರೆ ಅದೇ. ಹಿಯರ್ ಕಮ್ಸ್ ದ ಬಿಗರ್ ಒನ್. ಅದಾಗಲಿಲ್ಲ, ಅದಕ್ಕೆ ಇದು ತಂದೀವಿ. ಎಸ್, ಅಡುಗೆ ಏನು ಮಾಡ್ತೀಗ? ಬಾತು 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 ವೆಜ್ಜು ಬಾತು ಬಾತು. ನನಗೆ ಏನೇನಪ್ಪ ಒಂದು 3-4 ದಿವಸದಿಂದ ಬರೀ ಬಾತ್ ತಿನ್ಬೇಕಂತ ದಿನ ಮಾಡಿ ಕೊಟ್ರು ಕೂಡ ಮತ್ತೆ ನೆಕ್ಸ್ಟ್ ದಿನ ನನಗೆ ಯಾಕೆ ಫುಲ್ ಬಾತ್ ತಿನ್ಬೇಕಂತ ಹೇಳ್ಬಿಡೋದು. ಅಂದ್ರೆ ನೀನ್ ಏನ್ ಅಷ್ಟು ಚೆನ್ನಾಗಿ ಮಾಡ್ತಾಳ ಅಂತ ಅರ್ಥ. ಅಲ್ಲ, ನೀನು ಚೆನ್ನಾಗಿ ಮಾಡ್ತೀನಿ ಅಂತಾನೆ ಕೇಳ್ತಿರೋದು, ಹೊರಗಿಂದಲ್ಲ. ಮತ್ತೆ ದಿನ ರೈಸ್ ಬಾತ್. ಸಂಡೂರ್ಗೆ ಹೋದ್ರೆ ಇನ್ ಕೇಸ್ ನಾವು ಆ ವೈಟ್ ಪ್ಯಾಂಟ್ ಹಾಕೊಂಡ್ ಬಾ. ವೈಟ್ ಹೋಗಿ ಅಪ್ಪ. ಸೊ ನಿಮ್ಮ ಮನೇಲೆಲ್ಲ ಗಣಪತಿ ಹಬ್ಬ ಜೋರ? ನಮ್ಮಿಬ್ಬರ ಮನೇಲೂ ಗಣಪತಿ ಕೂಡ್ಸಲ್ಲ ನಾವು. ಬಟ್ ತುಂಬಾ ಅಂದ್ರೆ ತುಂಬಾ ಆಸೆ ಐತೆ ನಮಗೆ. ಹೌದು, ಗೊತ್ತಿಲ್ಲ ಅದು ಯಾವಾಗ ನೆರವೇರುತ್ತೆ ಅಂತ. ಗಣಪತಿ ಕೂಡಿಸ್ಬೇಕನ್ನೋದು ಆಸೆ ಅಂತೂ ಇಬ್ರಿಗೂ ಇದೆ. ಏನೋ ನೋಡೋಣ. ಪ್ರತಿ ಸರಿ ಊರಿಗೆ ಹೋಗ್ಬೇಕಾದ್ರೆ ಹಿಂಗೆ ಜಾಸ್ತಿ ಇಟ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಏನಾನ ಎಮರ್ಜೆನ್ಸಿ ಕೆಲಸ ಬಂದು ಅಲ್ಲೇ ಇದ್ಬಿಡ್ತೀವಿ ಏನೋ ಅಂತ ಇಟ್ಕೊಂಡು ಹೋಗ್ತೀವಿ. ಬಟ್ ಏನಿಲ್ಲ, ಯಾವಾಗಲೂ ಸುಮ್ಮನೆ ಹೋಗಿರ್ತೀವಿ ಜಾಸ್ತಿ ಬಟ್ಟೆ ಇಟ್ಕೊಂಡು ಅವತ್ತೊಂದು 15 ಸೇರಂಗೆ ಆಗ್ಬಿಡ್ತತೆ. ಸಮ್ಟೈಮ್ಸ್ ಇಟ್ ಹ್ಯಾಪನ್. ಎಸ್, ನೀನು ಬಂದು ಆಲ್ಮೋಸ್ಟ್ ಆಯಿತು, ತುಂಬ ದಿನ ಆಯ್ತು ಅನ್ಸುತ್ತೆ. ನಾನು ಹೊಸಪೇಟೆಗೆ ಹೋಗಿ ಭಾಳ ದಿವಸ ಆಯಿತು. ಸೊ ಪ್ಯಾಕಿಂಗ್ ನಂದು ಮುಗೀತು, ನಿಂದು? ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಅಡುಗೆ. ಏನು ಮಾಡೋಕ್ಕೆ ಸ್ಪೆಷಲ್? ನಿಂದು ಸ್ಪೆಷಲ್ ಅದೇ ಬಾತ್ 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 ರೈಸ್ ಬಾತ್. ಎಸ್, ಪಲಾವ್ ಬಾತ್ ಏನೋ ಏನೋ. ಓಕೆ ಓಕೆ. ಏನು ನನಗಂತೂ ಪಲಾವ್ ಸಿಕ್ಕಾಪಟ್ಟೆ, ಅಂದರೆ ಪಲಾವ ಬಾತ್ ಸೂಪರ್ ಇಷ್ಟ ನನಗೆ. ನನಗಂತೂ ಭಾಳ ಇಷ್ಟ ಆಗ್ಬಿಡುತ್ತೆ. ಭಾಳ ಚೆನ್ನಾಗಿ ಮಾಡ್ತಾರೆ. ಏನೇನೋ ಹಾಕಿ ಅದಕ್ಕೆ ಹೆಸರಿಲ್ಲ, ಟೊಮೆಟೊ ಬಾತು ಹಿಂಗೆ ಅಂತಾರೆ, ಹಂಗೆ ಹೆಸರಿಲ್ಲ, ಅದೇನೋ ಮಾಡ್ತಾರೆ, ಸೂಪರಾಗಿರುತ್ತೆ. ಬಟ್ ಭಾಳ ಚೆನ್ನಾಗಿರುತ್ತೆ, ನನಗೆ ಭಾಳ ಇಷ್ಟ. ನಂದೇ ಸ್ಟೈಲಲ್ಲಿ ಒಂದು ಬಾತ್ ಆಗ್ತದೆ ಅದು ಯಾವಾಗಲೂ ಅಷ್ಟೇ. ಇರೋ ಬರೋ ತರಕಾರಿಗಳನ್ನೆಲ್ಲ ಹಾಕ್ತೀನಿ. ಒಂದ್ಸಲ ತರಕಾರಿ ಇಲ್ಲ ಅಂದರೆ ಲಾಸ್ಟ್ ಕೊನೆ ಪಕ್ಷ
ಬಟಾಣಿ ಕಾಳು ಅಂತ ಇದ್ದೇ ಇರ್ತಾವೆ ಮಣ್ಣಿನಲ್ಲಿ, ಒಂದು ಜುಗಾಡ್ ಮಾಡ್ಬಿಡ್ತೀನಿ. ಎಸ್, ಅದು ಅದ್ಭುತವಾಗಿ ಟರ್ನ್ ಆಗೈತೆ. ಎಸ್, ಸ್ವಂತಕ್ಕೆ ಇಷ್ಟ ಆಗ್ಬಿಟ್ಟೆ, ಸಾಕು ಸ್ವಂತಕ್ಕೆ ಇಷ್ಟ ಆಗುತ್ತೆ. ಎಸ್, ಬೇಗ ತಿಂದು ಬೇಗ ಮಲ್ಕೊಳ್ಳೋಣ, ಬೆಳಗ್ಗೆ ಬಿಡ್ಬೇಕು ಬೇಗ. ಹೌದು. ಸೊ ಬೆಳಿಗ್ಗೆ ನಾವು ಬೇಗ ಬಿಡ್ಬೇಕು ಇಲ್ಲಿಂದ, ಒಂದು 7:30-8 ಗಂಟೆಗೆ ಬಿಟ್ಟು, ಯಾಕಂದರೆ ನಾಳೆ ಬೆಂಗಳೂರಿಂದ ಅವ್ರ ಊರಿಗೆಲ್ಲ ಹೋಗೋರು ಭಾಳ ಜನ ಇರ್ತಾರೆ, ತುಂಬ ರಶ್ ಇರುತ್ತೆ ಐ ಥಿಂಕ್. ಯಾಕಂದರೆ ದುರ್ಗ ದಾವಣಗೆರೆಗೆ ಹೋಗೋಲ್ಲ, ನಮ್ಮ ರೂಟ್ ಮೇಲೆ ತುಮಕೂರು ಮೇಲೆ ಹೋಗ್ಬೇಕಲ್ಲ, ಸೊ ಹಂಗಾಗಿ ರಶ್ ಇರುತ್ತೆ. ಸೊ ಬೇಗ ಬಿಟ್ಟು ಬೇಗ ಹೊಸಪೇಟೆ ರೀಚ್ ಆಗೋಣ ಅಂತ. ನಾನು ಪಲಾವ್ ಮಾಡಿದೆ ಅಂತೇಳಿ ಬಂದು ಇಂಟ್ರಪ್ಟ್ ಮಾಡಿ ಗೋಡಂಬಿ ಹಾಕಿದೆ, ಗೋಡಂಬಿ ಹಿಂಗಾಗ್ಬಿಡ ನೋಡಿ. ಪ್ರತಿಕ್ರಿಯೆ ಏನು ಹೇಳೋಣಪ್ಪ, ಭಯಕ್ಕ ಆಗಂಗಿಲ್ಲ, ಸುಮ್ಮನೆ ಇರಬೇಕು. ಆಯ್ತಲ್ಲ, ನೋಡ್ರಿ ಹೆಂಗಿರತ್ತೆ ಪಲಾವ್ ಇವಾಗ ಮಾಡಕತ್ತೀವಿ. ಇಷ್ಟೊತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಸಾಕಾಗೋಯ್ತು, ಇಬ್ಬರು ಸುಸ್ತಾಗಿದ್ದೀವಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ, ಪ್ಯಾಕಿಂಗ್ ಮಾಡಿ ಸಿಕ್ಕಾಪಟ್ಟೆ ಟೈರ್ಡ್ ಆಗ್ಬಿಟ್ಟಿದ್ದೀವಿ. ಅಲ್ಲಿ ಲೇಟ್ ಆಗಿಬಿಡುತ್ತೆ, ಬೆಳಿಗ್ಗೆ ಬೇಗ ಬಿಡ್ಬೇಕು. ಟೈರ್ಡ್ ಆಗ್ಬಿಟ್ಟಿಲ್ಲ? ಇಲ್ಲ, ನನಗೆ ಆ್ಯಕ್ಚುಲಿ ಬೆಳಗಿಂದನೇ ಯಾಕೋ ಹೌದು, ಸುಸ್ತಾಯ್ತು ಯಾಕೆ ಬೆಳಗಿಂದನೇ. ಓಕೆ ಡನ್, ಎಲ್ರಿಗೂ ಬಾಯ್, ಗುಡ್ ನೈಟ್, ಬೆಳಿಗ್ಗೆ ಸಿಗೋಣ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಈಗ ನಾವು ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಗೀಜೆ ಮುಗಿಸ್ಕೊಂಡು ಸೊ ಹೋಗಕ್ಕೆ ರೆಡಿ ಆಗ್ತಿದ್ದೀವಿ. ಇಲ್ಲಿ ಶ್ವೇತಾ ಸೊ ಗಿಡ ಎಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನೀರೆಲ್ಲ ಏನಿದು ಸ್ನಾನ ಮಾಡಿಸ್ತೀವಿ, ಇಂಡೋರ್ ಪ್ಲಾಂಟ್ಸಿಗೆಲ್ಲ ವಾಟರಿಂಗ್ ಮಾಡಿ ಸ್ನಾನ ಗಿನ ಮಾಡಿಸಿ ರೆಡಿ ಮಾಡಿಸಿಟ್ಟು ಹೋಗ್ಬೇಕು. ಯಾಕಂದರೆ ಬರೋದು ಒಂದು ವಾರದವರೆಗೂ ಇವು ಮತ್ತು ಹಾಳಾಗ್ಬಿಡ್ತಾವಲ್ಲ, ಅದಕ್ಕೆ ಭಾಳ ಕೇರ್ ಮಾಡ್ತಾಳಪ್ಪ ಇದನ್ನೆಲ್ಲ. ಸೊ ಇಲ್ಲಿ ಟೀ ರೆಡಿ, ಟೀ ತಗೊಂಬಿ. ಥ್ಯಾಂಕ್ ಯು ಫ್ರೆಂಡ್. ಎಸ್, ಸೊ ಇನ್ನೇನು ನೋಡಿ, ನಾವು ಆಲ್ರೆಡಿ ಪೂಜೆ ಗೀಜೆ ಮಾಡಿ ನೋಡಿ, ಬೇಗ ಎದ್ದು ಪೂಜೆ ಮಾಡೋದೇ ದೊಡ್ಡ ಟಾಸ್ಕ್. ಸೊ ಇನ್ನೇನು ಕೆಳಗಡೆ ಕಾರ್ ಬರುತ್ತೆ, ಶಿವ ಅಂತ ಹೊಸಪೇಟೆ ಕಡೆ ಹೋಗ್ತಾ ಇರುತ್ತೆ. ಊರಿಗೆ ಹೋಗಿನ ಮುಂಚೆ ಇಲ್ಲಿ ಸ್ಪೆಷಲ್ ಫ್ಲವರ್ಸ್ ಸಿಗುತ್ತೆ, ಸೊ ತಗೋಣ ಅಂತ ಇಲ್ಲಿ ಬಂದೀವಿ. ಶ್ವೇತಾ ತೋರ್ಸೋದು ರೆಗ್ಯುಲರ್ ಹೂವತ್ತಾಳ ಅಂಗಡಿ ಇದು, ಸಖತ್ತಾಗಿ ಸಿಗುತ್ತೆ ಹೂವಲ್ಲಿ. ಮೀಟ್ ಮಿಸ್ಟರ್ ರಮೇಶ್ ಶೆಟ್ಟಿ, ಫೌಂಡರ್ ಡೈರೆಕ್ಟರ್ ಆಫ್ ಇಲಾಚಿ ಮೀಡಿಯಾ. ನಾನು ಒಂದು ಬ್ಲಾಗಾಗಿ ಹೇಳಿದ್ದಲ್ಲ, ಇಲಾಚಿ ಮೀಡಿಯಾನ ಕೆಲಸ ಕೊಟ್ಟರೆ ನಮಗೆ ಒಬ್ಬರು ಅಂತ. ಇವ್ರೆ ಅದು OTP ನಂಬರು 0345. ಇವತ್ತು ಬೆಂಗಳೂರಿಂದ ಹೊಸಪೇಟೆ ಕರ್ಕೊಂಡು ಹೋಗುವಂಥ ಆಪತ್ತು ಬಂದವ. ಎಲ್ರಿಗೂ ಹಾಗೆ ಹೇಳಪ್ಪ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂದರೆ ನಾವು ಬರೋದು ನನಗೆ. ಸೊ ಬೈಟು ಕಾಫಿಲಿ ಟಿಫಿನ್ ಮುಗಿಸ್ಕೊಂಡ್ವಿ, ಇಡ್ಲಿ ವಡ, ಕಾರ್ ರೆಡಿ ಇದೆ, ಹೋಗ್ಬೇಕು ಈಗ. ಅಪ್ಪಿ ವ್ಯಾರ ಅಂತ ನೋಡಿ ಹೋಟ್ಲೆಸ್ ಹೋಗೋಣ. ಬೇಡ ಯಪ್ಪ, ಅಪ್ಪಿ ಹೋಗ್ಬೋದು ನಾವು 6 ಗಂಟೆ ಆಯ್ತು. ಶುಗರ್ ಬಿಟ್ರೆ ಹಂಗೆ ಆಗದ. ಸ್ವರ್ಗಿ ಅಂದ್ರೆ ಲಕ್ಷಣಗಳವಲ್ಲಿ ಟಾಪಿಕ್ ಸೊರಗಿ ಸೊರಗಿ ಹೌದಾ? ಸೊರಗಿ ಪಾಪ ಕ್ಯಾಮ್ರಾ ಯಾವಾಗನ ಅಮಿತ್ ಶೆಟ್ಟಿಗೆ ಯಾರನ್ನ ಕ್ಯಾಮ್ರಾ ಇಟ್ರೆ ಫಸ್ಟ್ ಸ್ವರ್ಗ ಸ್ವರ್ಗಿದೆ ಮುಂಡೆ ಸೊರಗಿದೆ, ಶುಗರ್ ಬಿಟ್ಟಿದೆ ಮುಂಡೆದು. ನೆನಪಾಗಿಲ್ಲ ನೋಡಿ, ಹೇಳ ಹೇಳ ಕರೆಕ್ಟ್ ಐತೆ ಹೇಳಿ ಅಲ್ಲ, ಅದ್ರ ಏನೈತೆ ವೇಟ್ ಲಾಸ್ ಮಾಡೋರಿಗೆ ಹೇಳೋದು ಭಾಳ ಹೆಲ್ಪ್ ಆಗ್ತದೆ. ನಾವೇ ವೇಟ್ ಲಾಸ್ ಆಗಿಲ್ಲ, ಹೇಳದೆ ನೀನ್ ಹೆಂಗ್ ಮಾಡ್ತಿದ್ದೆ ಅಂತ ಹೇಳ. ಎಲ್ಲ ಹೆಣ್ಮಕ್ಳು ಅಂದೆ ಏನಿಲ್ಲ, ನಾಲೆಡ್ಜ್ ಯಾವ ಬೆಲೆದಲ್ಲಿ ಹೇಳು, ಡಯಟ್ ಹೇಳು, ಚೆನ್ನಾಗಿ ಹೇಳಿದೆ. ಏನಿಗೆ ಗೊತ್ತಿಲ್ಲಪ್ಪ. 5 ಮೊಟ್ಟೆ ತಿನ್ಬೇಕು, ಸ್ವಲ್ಪ ಅನ್ನ ತಿನ್ಬೇಕು, ನೀವ್ ಹೇಳಿದ್ ನನ್ನ ಹೆಸರು ಹೇಳಕತ್ತೀರ, ತರಕಾರಿ ತಿನ್ಬೇಕು. ನೀನೇ ಹೇಳ್ತಿರೋದೆಲ್ಲ. ಇನ್ನು ಎಷ್ಟು ಕಿಲೋಮೀಟರ್ ಐತೆ? ಅಮಿತ್ ಶೆಟ್ಟಿ ಬಗ್ಗೆ ಗೊತ್ತಿರತ್ತೆ ಯಾರು ಹೇಳೋದು. ಇನ್ನು ಎಷ್ಟು ಕಿಲೋಮೀಟರ್ ಐತೆ? 76 ತಾಸ. ಇಂಡಿಕೇಟರ್ ಹಾಕ್ಲಾರ್ದಂಗೆ ಹೋಗ್ಬೇಕು.
ಮನೆಗೆ ಬಂದು ಈಗ ಊಟ ಸೇವನೆ ಭಾಳ ಹೊಟ್ಟೆ ಹಸ್ಬಿಟ್ಟಿತ್ತು ಅದಕ್ಕೆ. ನಿಮ್ದೆಲ್ಲ ಊಟ ಆಯಿತಾ? ಊಟ ಮಾಡಿ. ಸೊ ಈಗ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡು ರೆಸ್ಟ್ ಮಾಡಿ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ವಿ. ಈಗ ಹೊಸಪೇಟೆ ಫೇಮಸ್ ಇರೋ ವಿಷ್ಣು ಪಾನಿಪುರಿಗೆ ಬಂದು ಕಚೋರಿ ತಿಂತಾ ಇದ್ದೀವಿ. ಒಂದಿಷ್ಟು ಹಬ್ಬಕ್ಕೆ ಶಾಪಿಂಗ್ ಮಾಡೋದೈತೆ, ಹಂಗಾಗಿ ಹೊರಗೆ ಬಂದು ಇಲ್ಲಿ ತಿಂತಾ ಇದ್ವಿ. ಚೆನ್ನಾಗಿದೆ ಟೇಸ್ಟ್ ಇವತ್ತು. ಪಲ್ಯ ಮಾಡ್ಬಿಟ್ಟ. ಹೌದಾ? ಚೆನ್ನಾಗಿದೆ, ಸೂಪರ್. ಸೊ ಹೊಸಪೇಟೆ ಬಂದರೆ ಟ್ರೈ ಮಾಡಿರಲಿ, ಚೆನ್ನಾಗಿರುತ್ತೆ. ಪ್ರತಿ ವರ್ಷದ ವಾಡಿಕೆ ಅಂತ ಇವತ್ತು ನಾವು ಗಣಪತಿ ನೋಡಕ್ಕೆ ಬಂದೀವಿ. ತಗೊಳಕ್ಕಲ್ಲ, ಮನೇಲಿ ಕೂಡ್ಸೋ ಪದ್ಧತಿನೇ ಇಲ್ಲ. ಸೊ ಇದು ಕೆನಲ್ ಪಕ್ಕ, ನಮ್ಮ ಲಿಟಲ್ ಫ್ಲವರ್ ಸ್ಕೂಲ್ ಕೆನಲ್ ಪಕ್ಕ ಇರೋವಂಥ ಒಂದು ಸ್ಟ್ರೀಟು. ಇಲ್ಲೆಲ್ಲ ಮನೆಯಲ್ಲೂ ಗಣಪತಿ ಮಾಡ್ತಾರೆ. ಚಿಕ್ಕ ವಯಸ್ಸಿಂದನೂ ನಾವು ಸ್ಕೂಲ್ ಓದ್ಬೇಕಾದ್ರಿಂದನೂ ಬಂದು ಗಣಪತಿ ಮಣ್ಣಿದ್ದಾಗಿಂದ ಪ್ರಿಪೇರ್ ಆಗಿ ಕಲರ್ ಆಗಿ ಜನ ಬಂದು ತಗೊಂಡೋಗೋವರೆಗೂ ನೋಡ್ತಾ ಇದ್ವಿ. ಅದು ಹಂಗೆ ಅಭ್ಯಾಸ ಆಗ್ಬಿಟ್ಟೈತೆ ನನಗಂತೂ. ಅದು ಶ್ವೇತಾಗ ಅಭ್ಯಾಸ ಮಾಡಿಸ್ಬಿಟ್ಟಿನಿ. ಪ್ರತಿ ವರ್ಷ ಬರೋದು ನೋಡೋದು ನೋಡ್ರಿ ಚೆನ್ನಾಗಿದೆ ನೋಡ್ರಿ. ಹೆಂಗದು? ಕೂರ್ಸನ್ ನಡಿ. ಆನೆ ಮೇಲೆ ಕುಂತು ಆನೆ ಕುಂತಾನೆ. ಸೊ ಒಂದು ಗಣಪತಿನ ತಗೊಂಡು ಫೋಟೋಶೂಟ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಕೊಡ್ತಾ ಇದ್ದೀವಿ. ಯಾಕಂದರೆ ಕೂರ್ಸಲ್ಲ, ಅಟ್ಲೀಸ್ಟ್ ಫೋಟೋದ ತೆಗೆಸ್ಕೊಳ್ಳೋಣ ಅಂತ. ಚೆನ್ನಾಯ್ತಾ? ನೋಡ್ರಿ ಹೆಂಗಿದೆ ಗಣಪತಿ. ಕೊಡು. ಗಣಪತಿಗಳು ತಂದು ಹೋಗ್ತಾರೆ ಆಲ್ರೆಡಿ. ಇಲ್ಲಿ ನೋಡ್ರಿ ಎಷ್ಟೊಂದಿದಾವೆ ಗಣಪತಿ. ಈಶ್ವರ ಇಲ್ಲಿ ಬಂದಿರಲ್ಲ ಯಾವಲ್ಲ ನೀನು? ಹಾಂ, ದೊಡ್ಡದು. ಯಾವ ಊರು ಮಾಡೋದೇನ? ನೋಡ್ರಿ ಇಲ್ಲಿ ಸಭೆ ನಡ್ಸಕತ್ತಾರೆ. ಇದೊಂದು ಗಣಪ, ಇದೊಂದು ಗಣಪ, ಇದೊಂದು ಗಣಪ. ನೋಡ್ರಿ ಇದು. ವಾವ್, ಇಲ್ಲಿ ಲೋಟಸ್ ಚೆನ್ನಾಗಿತ್ತು. ಹಾಂ, ಎಲ್ಲ ಗಣಪನ ನೋಡ್ಕೊಂಡು ಬಂದ್ವಿ. ಥರ್ಡ್ ಡೇಗೆ ಒಂದ್ಸರಿ ಹೋಗ್ಬೇಕು, ಫಿಫ್ತ್ ಡೇಗೆ ಹೋಗ್ಬೇಕು. ವಿಸರ್ಜನೆಗೆ ಒಂದ್ಸರಿ ಹೋಗ್ಬಿಟ್ರೆ ಸೂಪರ್ ಆಗಿರುತ್ತೆ. ಸೊ ಎಲ್ರಿಗೂ ಅಡ್ವಾನ್ಸ್ ಆಗಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಗಣೇಶ ಚತುರ್ಥಿ. ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಬಾಯ್, ಟಾಟಾ, ಸಿ ಯು.